ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಪೂಜಾ ಭಗತ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಮಾರ್ನಿಂಗ್ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಅಂದರೆ ಇವತ್ತು ತೊಟ್ಲು ಶಾಸ್ತ್ರ ಇರೋದ್ರಿಂದ ಇವತ್ತು ಮಾರ್ನಿಂಗ್ ಬೇಗ ಎದ್ದು ನಾನು ಪಿಂಟು ಎಲ್ಲ ಸ್ನಾನ ಮಾಡ್ಕೊಂಡು ಫುಲ್ ರೆಡಿ ಆಗಿದ್ದೀವಿ. ಸೊ ಇವಾಗ ನಾನು ಅಪ್ಪ ಅಮ್ಮ ಇಬ್ರಿಗೂ ಕಾಲು ಸಣ್ಣ ಮಾಡ್ಕೊತಾ ಇದ್ದೆ. ಯಾಕೆ ಅಂತ ಹೇಳಿದ್ರೆ ಇಷ್ಟು ದಿನ ನನ್ನ ಪಿಂಟುನ ಅಪ್ಪ ಅಮ್ಮ ಚೆನ್ನಾಗಿ ನೋಡ್ಕೊಂಡಿದ್ರು. ಮತ್ತು ನಾನು ಈ ಮನೆಯಿಂದ ಆ ಮನೆಗೆ ಹೋಗ್ತಾ ಇದ್ದೀನಲ್ಲ, ಇಷ್ಟು ದಿನ ಇಲ್ಲೇ ಇದ್ನಲ್ಲ, ಅದಕ್ಕೋಸ್ಕರ ಅವ್ರ ಕಾಲಿಗೆ ನಮಸ್ಕಾರ ಮಾಡಿಕೊಂಡು ಇವಾಗ ನಾವು ಮನೆ ಬಿಡ್ತಾ ಇದ್ದೀವಿ. ಮನೆ ಬಿಡಬೇಕಿದ್ರೆ 9 o'clock ಆಗಿತ್ತು. ಸೊ ನಾನು ತೊಗೊಂಡಿದ್ದ ಸ್ಯಾರಿನ ವೇರ್ ಮಾಡಿದ್ದೀನಿ. ಮತ್ತು ಪಿಂಟುಗೆ ಇಲ್ಲಿಂದ ಹಾಕ್ಕೊಂಡು ಹೋಗೋದು ಯಾವ ಡ್ರೆಸ್ ಅಂತ ಲಾಸ್ಟ್ ವ್ಲಾಗಲ್ಲಿ ನಿಮಗೆ ತೋರಿಸಿದೆ. ಅದೇ ಡ್ರೆಸ್ನ ಹಾಕ್ಕೊಂಡು ಇವಾಗ ನಾವು 4 ಜನನೂ ಹೋಗ್ತಾ ಇದ್ದೀವಿ. ಟೈಮ್ ಆಗಿಬಿಡುತ್ತೆ ಅಂತ ಗಡಿಬಿಡಿಲಿ ಬಂದ್ವಿ. ಅಂದರೆ ನಮಗೆ ಟೈಮಿಂಗ್ಸ್ ಇದ್ದಿದ್ದು 9 ಗಂಟೆಯಿಂದ 10:30 ತನಕ ಮನೆ ಬಿಡಬೇಕು ಅಂತ. ಬಟ್ ಆವಾಗ ಬಿಸಿಲಾಗ್ಬಿಡುತ್ತೆ ಅಂತ ಬೇಗ ಮನೆ ಬಿಟ್ವಿ. ಬೇಗ ಹೋಗೋಣ ಅಲ್ಲಿಗೆ ಅಂತೇಳಿ. ಸ್ವಲ್ಪ ನಿಧಾನ ಆದ್ರೂ ಅಲ್ಲಿ ಹೋಗಿದ ತಕ್ಷಣ ಎಲ್ಲ ರೆಡಿ ಮಾಡ್ಕೊತಾರೆ. ಮತ್ತು ಬೇಗ ತೊಟ್ಲು ಶಾಸ್ತ್ರ ಮುಗಿಸ್ಕೋಬೋದು ಅಂತ. ಮತ್ತು ಬಿಸಿಲು ಜಾಸ್ತಿ ಆಗಿಬಿಟ್ರೆ ಪಿಂಟುನು ಅಳೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ ಸೆಕೆಗೆ ಅಂತೇಳಿ ಹೋಗಿದ್ದು. ಮತ್ತು ಪಿಂಟು ಅವರಪ್ಪ ಕಾರ್ನ ರೆಡಿ ಮಾಡಿ ಕಳಿಸಿದ್ದಾರೆ. ಫುಲ್ ಎಲ್ಲ ಅದಕ್ಕೆಲ್ಲ ಡೆಕೋರೇಟ್ ಮಾಡಿ ಚೆನ್ನಾಗಿ ಕಳಿಸಿದ್ದಾರೆ. ಅವನು ಅವ್ರ ಮನೆಗೆ ಹೋಗ್ತಾ ಇದ್ದಾನಲ್ಲ, ಅದಕ್ಕೆ ಖುಷಿ ನಮ್ಮ ಮನೆಗೆ ಬರ್ತಿದ್ದಾನೆ ಮಗ ಅಂತೇಳಿ ಚೆನ್ನಾಗಿ ಕಾರೆಲ್ಲ ವಾಶ್ ಮಾಡಿ ಅದನ್ನೆಲ್ಲ ರೆಡಿ ಮಾಡಿ ಕಳಿಸಿದ್ರು. ಸೊ ಅವ್ರ ಜೊತೆಗೆ ನಾವು ಹೋಗ್ತಾ ಇದ್ದೀವಿ. ಪಿಂಟುನ ನಾವು ಮಲಗಿಸ್ಕೊಂಡಿದ್ರೆ ಅವನು ಇಲ್ಲ ನಾನು ಎದ್ದು ನೋಡಬೇಕು ಅಂತ ಹೇಳಿ ಕೂತ್ಕೊಳ್ಳೋದು ಜಾಸ್ತಿ. ಕೂತ್ಕೊಂಡಿದ್ರೆ ಸುಮ್ಮನೆ ನೋಡ್ತಾನೆ ಇದ್ದ, ಅಳ್ತಾ ಇರಲಿಲ್ಲ. ಅಂದರೆ ಅಭ್ಯಾಸ ಇತ್ತಲ್ಲ ಹೊರ್ಗಡೆ ಎಲ್ಲ ಹೋಗಿ ಬಂದು ಎಲ್ಲ, ಅವ್ನಿಗೇನೂ ಅನ್ನಿಸ್ಲಿಲ್ಲ ಅನಿಸುತ್ತೆ. ಒಂಚೂರು ಏನೂ ಅಳಲಿಲ್ಲ. ಎಷ್ಟೇ ಆರನ್ ಸೌಂಡು ವೆಹಿಕಲ್ ಸೌಂಡ್ ಇದ್ರೂ ಅವನೊಂಚೂರು ಅಳೋದು ಆ ಥರ ಎಲ್ಲ ಮಾಡಲಿಲ್ಲ. ನಾವಿವಾಗ ನೆಂಟರು ಅಂತ ಯಾರನ್ನೂ ಕರ್ಕೊಂಡು ಹೋಗ್ತಿಲ್ಲ. ರೀಸನ್ ಏನಂತ ಹೇಳಿದ್ರೆ ಇವಾಗ ನಮ್ಮ ಸೈಡು ಕರೆದಿಲ್ಲ, ಅವ್ರ ಸೈಡು ಕರೆದಿಲ್ಲ. ನಮ್ಮ ಮನೇಲಿ ಅತ್ತಿಗೆದಿರು ಅಷ್ಟೇ ನಾವು ಕರೆದಿದ್ದು. ಮತ್ತು ನಮ್ಮ ಮನೇಲಿ ನಾವೆಷ್ಟು ಜನ ಇದ್ದೀವಿ ಇಷ್ಟು ಜನ ಮಾತ್ರ ಹೋಗಿದ್ದು. ಯಾಕೆ ಅಂತ ಹೇಳಿದ್ರೆ ಇನ್ನೊಂದು 2 ವೀಕ್ ಆದಮೇಲೆ ರಾಮಂದ್ರ ಓಪನ್ ಇರುತ್ತೆ. ಸೊ ಆವಾಗಲೇ ಎಲ್ಲರನ್ನೂ ಒಟ್ಟಿಗೆ ಕರೆಯೋಣ ಅಂಥೇಳಿ ಈ ಸಲ ಯಾರನ್ನೂ ಕರೆದಿರಲಿಲ್ಲ. ಅಂದರೆ ಇದು ನಮ್ಮದು ಫಂಕ್ಷನ್ ಬಿದ್ದಿದ್ದು ಸೋಮವಾರ, ಮಂಡೇ ಇರೋದ್ರಿಂದ ಯಾರಿಗೂ ರಜಾ ಇರೋದಿಲ್ಲ. ಮತ್ತು ರಾಮಂದ್ರ ಓಪನ್ಗೆ ಸ್ಯಾಟರ್ಡೆ ಸಂಡೇ ಇರುತ್ತೆ. ಸೊ ರಜೆ ಇದ್ದಾಗ ಅವರೆಲ್ಲ ಬರ್ತಾರೆ ಅಂಥೇಳಿ, ಹೇಗಿದ್ರು ದೇವ್ರದ್ದು ಪೂಜೆ ಮಾಡ್ತಾರಲ್ಲ, ಮೆರವಣಿಗೆ ಎಲ್ಲ ಮಾಡ್ತಾರಲ್ಲ, ಗ್ರ್ಯಾಂಡಾಗಿ ಮಾಡ್ತಿರೋದ್ರಿಂದ ಆವಾಗಲೇ ಕರೆಯೋಣ ಅಂಥೇಳಿ ನಾವು ಯಾರನ್ನೂ ಕರೆದಿರಲಿಲ್ಲ. ಸೊ ಇವಾಗ ನಾವು ಮೈಸೂರಿಂದ ಚಾಮರಾಜನಗರಕ್ಕೆ ಬಂದು ನನಗೆ ಲಾಸ್ಟು ಈ ರೋಡಲ್ಲಿ ಹೋಗಿದ್ದೆ. ನಾನು ಸೀಮಂತ ಮುಗಿಸ್ಕೊಂಡು ಹೋಗಿದ್ನಲ್ಲ ಆವಾಗ ಹೋಗಿದ್ದು. ಮತ್ತು ಈ ರೋಡ್ ಬಂದು ಛತ್ರ ಸಿಗುತ್ತೆ. ಅಂದರೆ ತಾಳ್ವಾಡಿ ಮೇನ್ ರೋಡಿಂದ ಹೋದರೆ ರೈಟ್ ಸೈಡು ಇದು ಆರ್ಚ್ ಸಿಗುತ್ತೆ. ನನಗೆ ಈ ರೋಡ್ ಅಂದರೆ ತುಂಬ ಇಷ್ಟ. ಯಾಕಂದರೆ ಆ ಕಡೆ ಈ ಕಡೆ ತೆಂಗಿನ ಮರ ಇದೆ, ಮಧ್ಯದಲ್ಲಿ ರೋಡ್ ಇದೆ ಅಲ್ವಾ, ಫುಲ್ಲು ನೆರಳಿರುತ್ತೆ ಅಲ್ಲಿ ತನಕ ಹೋಗೋ ತನಕನೂ. ಮಳೆ ಟೈಮಲ್ಲಿ ಈ ರೋಡನ್ನ ನೋಡಿದ್ರೆ ಒಂಥರ ಕಾಣಿಸ್ತಿರುತ್ತೆ. ನಂಗೆ ಜಾಸ್ತಿ ಈ ರೋಡ್ ಅಂದರೆ ತುಂಬ ಇಷ್ಟ. ನಾನು ಯಾವಾಗಲೂ ನನ್ನ ಹಸ್ಬೆಂಡ್ ಜೊತೆಗೆ ಹಿಂಗೆ ಹೇಳ್ತಾ ಇರ್ತೀನಿ, ನಮ್ಮ ಹೊಲನೂ ಇದೇ ಥರ ಮಾಡಬೇಕು, ಈ ಥರ ಎಲ್ಲ ದೊಡ್ಡದಾಗಿ ಮರ ಬೆಳಿಬೇಕು, ತೆಂಗಿನ ಮರ ಅಂತ ಹೇಳ್ತಾ ಇರ್ತೀನಿ. ಸೊ ಇವಾಗ ಫೈನಲಿ ನಾವು ಬಿಸಿಲವಾಡಿಗೆ ಬಂದ್ವಿ. ನಮ್ಮ ಪಿಂಟು ಫಸ್ಟ್ ಟೈಮ್ ಅವ್ರ ಅಪ್ಪನ ಮನೆಗೆ ಬರ್ತಾ ಇರೋದು. ಅವ್ನಿಗೆ ಹೇಳ್ತಾ ಇದ್ದೆ, ನೋಡು ನಿಮ್ಮೂರು ನೋಡ್ಕೋ, ಇಲ್ಲಿಗೇನೆ ಬಂದಿರೋದು ನೀನು, ಇದೇ ನಿಮ್ಮೂರು, ಅದು ಅಜ್ಜಿ ಮನೆ ಅಷ್ಟೇ, ಪರ್ಮನೆಂಟ್ ಜಾಗ ನಿನಗೆ ಇದೇನೆ ಅಂತ ಹೇಳಿ ಹೇಳ್ತಾ ಇದ್ದೆ ಅವನಿಗೆ. ಕಾರಲ್ಲಿ ಸ್ವಲ್ಪ ದೂರ ಅಷ್ಟೇ ನಿದ್ದೆ ಮಾಡಿದ್ದವನು. ಎಲ್ಲ ಟೈಮಲ್ಲೂ ಎದ್ದು ಕೂತ್ಕೊಂಡು ಎಲ್ಲ ವೆಹಿಕಲ್ಸ್ನು ನೋಡ್ತಾ ಇದ್ದ. ನಾವೆಲ್ಲ ಜಾಸ್ತಿ ಲಾಂಗ್ ಆಯ್ತಲ್ಲ, ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅಂದ್ಕೊಬಿಟ್ಟಿದ್ದೆ. ಬಟ್ ಅವನೊಂಚೂರು ಅಳಲಿಲ್ಲ. ಅವ್ರ ಅಜ್ಜಿ ತೊಡೆ ಮೇಲೆ ಕೂತಿದ್ದು ಹಂಗೆ ಎಲ್ಲ ವೆಹಿಕಲ್ಸ್ ಎಲ್ಲ ನೋಡಿಕೊಂಡು ಮರ ಗಿಡಗಳನ್ನೆಲ್ಲ ನೋಡ್ಕೊಂಡು ಬಂದ. ನಾವು ಡೈರೆಕ್ಟು ಬಂದು ಬಿಸಿಲವಾಡಿಗೆ ಮನೆಗೆ ಬರಲಿಲ್ಲ, ದೇವಸ್ಥಾನಕ್ಕೆ ಹೋಗಿದ್ವಿ, ಲಕ್ಷ್ಮೀ ದೇವಿ ದೇವಸ್ಥಾನಕ್ಕೆ. ಅಲ್ಲೋಗಿ ದೇವ್ರಿಗೆ ಕೈ ಮುಗ್ದಾದ್ಮೇಲೆ ನಾವು ಮನೆಗೆ ಬಂದಿದ್ದು. ಇಲ್ಲೇ ಪಕ್ಕದಲ್ಲೇ ಸ್ಕೂಲ್ ಇತ್ತು. ನಾನು ಪಿಂಟುಗೆ ಸುಮ್ಮನೆ ರೇಗಿಸ್ತಿದ್ದೆ, ನೋಡು ನೀನು ದೊಡ್ಡವನಾದ್ಮೇಲೆ ನಾವು ಇದೇ ಸ್ಕೂಲ್ಗೆ ನಿನ್ನ ಸೇರಿಸೋದು ಅಂತ. ನಮ್ಮ ಅಪ್ಪ ಅಮ್ಮ ಎಲ್ಲ ನಗ್ತಾ ಇದ್ರು ಹಂಗೆ ಅಂತಿದ್ದಾಗ. ನಾನು ಈ ದೇವಸ್ಥಾನಕ್ಕೆ ನಾನು ಪ್ರೆಗ್ನೆಂಟ್ ಇದ್ದಾಗ ಹೋಗಿರಲಿಲ್ಲ ದೇವಸ್ಥಾನದೊಳಗಡೆಗೆ. ನನಗೆ ಅಂದರೆ ಒಳಗಡೆ ಹೋಗಂಗಿಲ್ಲ ಯಾರನ್ನು ಪ್ರೆಗ್ನೆಂಟ್ ಇರೋರು, ಪಾಪವಾಗಿದ್ದಾಗಷ್ಟೇ ಹೋಗಬೇಕು. ಆ ರೀಸನ್ಗೋಸ್ಕರ ಹೋಗಿರಲಿಲ್ಲ. ಸೊ ಇವಾಗ ಸಾನು ಮತ್ತು ಅದ್ವೈತ್ ಇಬ್ಬರು ಬಂದಿದ್ದರು. ನನ್ನ ಹಸ್ಬೆಂಡ್ನು ಅಷ್ಟಕ್ಕೆ ಕರೆಸ್ಕೊಂಡ್ವಿ ನಾವು.
ನಾವು ಅಲ್ಲಿ ಇನ್ನು ಮನೆ ಹತ್ರ ಏನೂ ರೆಡಿ ಮಾಡಿರಲಿಲ್ಲ, ಇನ್ನೂ ಸ್ವಲ್ಪ ರೆಡಿ ಮಾಡೋದಿತ್ತು. ಸೊ ಅಲ್ಲಿ ತನಕ ನಾವು ದೇವಸ್ಥಾನದಲ್ಲೇ ಇದ್ವಿ. ಒಳಗಡೆ ಎಂಟ್ರೆನ್ಸ್ ಎಲ್ಲ ಯಾವ ಥರ ರೆಡಿ ಮಾಡಿದ್ರು ಅಂದರೆ, ಈ ಥರ ಫ್ಲವರ್ ಎಲ್ಲ ಹಾಕಿ ರೆಡಿ ಮಾಡ್ಕೊಂಡಿದ್ರು ಪಿಂಟುನ ಒಳಗಡೆ ಕರ್ಕೊಂಡೋಗೋದಕ್ಕೆ. ಜಾಸ್ತಿ ಗ್ರ್ಯಾಂಡಾಗಿ ಏನು ಮಾಡಿರಲಿಲ್ವಲ್ಲ, ಅದಕ್ಕೋಸ್ಕರ ಮನೆ ಒಳಗಡೆನೇ ಗ್ರ್ಯಾಂಡಾಗಿ ಮಾಡೋಣ ಅಂತ ಎಲ್ಲ ಡೆಕೋರೇಟ್ ಐಟಮ್ಸ್ ಎಲ್ಲ ತಂದು ಈ ಥರ ಸಿಂಪಲ್ಲಾಗಿ ಡೆಕೋರೇಟ್ ಮಾಡಿದರು. ಇವಾಗ ನಾವು ದೇವಸ್ಥಾನದಿಂದ ಮನೆ ಕಡೆಗೆ ಬರ್ತಾ ಇದ್ದೀವಿ. ನನಗಂತೂ ಯಪ್ಪ ಎಷ್ಟೊಂದು ದಿನ ಆಗೋಗಿತ್ತಲ್ಲ ನೋಡಿ ನಮ್ಮೂರನ್ನ, ನಮ್ಮ ಮನೆನ ಅಂತ ನೋಡ್ಕೊಂಬರ್ತಿದ್ದೆ. ಅಲ್ಲಿ ಹಾಲುನ್ ಡೈರಿ ಹತ್ರ ಕ್ರಾಸ್ ಆದರೆ ಅಲ್ಲಿ ಸ್ಟೆಪ್ಸ್ ಕಾಣಿಸ್ತಿದೆಯಲ್ಲ, ಅಲ್ಲಿ ಕ್ರಾಸ್ ಆದ್ರೇ ಸಾಕು ನಮ್ಮನೆ ಡೈರೆಕ್ಟ್ ಕಾಣುತ್ತೆ. ಸೊ ನಾವು ಬಂದು ಕಾರಿಂದ ಇಳಗಿದ ತಕ್ಷಣ ನಾವು ಸೀದಾ ಇಲ್ಲೂ ಮನೆ ಒಳಗೆ ಹೋಗಲಿಲ್ಲ. ಇಲ್ಲಿಗೆ ಬಂದಾದಮೇಲೆ ಲಗೇಜ್ ಎಲ್ಲ ಕಾರಲ್ಲೇ ಇತ್ತು. ಸೊ ನಾವು ಬಂದಿದ್ದ ತಕ್ಷಣ ಸೀದಾ ದೇವಸ್ಥಾನಕ್ಕೆ ಹೋದ್ವಿ, ಚೌಡೇಶ್ವರಿ ದೇವಸ್ಥಾನಕ್ಕೆ. ನನಗೆ ಆ್ಯಕ್ಚುಲಿ ಪಿಂಟು ಮನೆ ಹತ್ರ ಬಂದ ತಕ್ಷಣ ಮಲ್ಕೊಂಡಿರಬಾರ್ದು, ಕಂಡ್ಬಿಟ್ಟು ಎಲ್ಲರನ್ನೂ ನೋಡ್ತಾ ಇರಬೇಕು, ಮನೆಯೆಲ್ಲ ನೋಡಬೇಕು, ಯಾರು ಕರೆದ್ರು ಹೋಗ್ಬೇಕು ಅನ್ನೋಂಥ ಇಷ್ಟ ಇತ್ತು. ಅವನು ಸದ್ಯ ಮಲ್ಗೆ ಇರಲಿಲ್ಲ. ನಾವು ಅಲ್ಲಿಂದ ಬರಬೇಕಿದೆ ಲಕ್ಷ್ಮೀ ದೇವಿ ದೇವಸ್ಥಾನದಲ್ಲಿ, ಅಲ್ಲಿ ಸ್ವಲ್ಪ ಫೋಟೋಸ್ ಎಲ್ಲ ತೆಗೆಸಿದ್ವಿ ಅಂದರು, ಆದರೆ ಸ್ವಲ್ಪ ಫೋಟೋಸ್ ಎಲ್ಲ ತೆಗೆಸ್ಬೇಕಿತ್ತು. ಮತ್ತು ಮನೇಲಿ ಜಾಸ್ತಿ ಫೋಟೋ ತೆಗ್ಸೋಕ್ಕಾಗಲ್ಲ ಅಂತ ಅಲ್ಲೇ ನಾವು 3 ಜನನೂ ಅಲ್ಲಿ ಫೋಟೋಸ್ ತಗೊಳಿಸ್ಕೊಂಡ್ವಿ. ಮತ್ತು ಅಲ್ಲಿಂದ ನಾವು ಡೈರೆಕ್ಟ್ ಇವಾಗ ಚೌಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ಯಾಕೆಂದರೆ ಇದು ನನ್ನ ಹಸ್ಬೆಂಡ್ ಮನೆ ಹೆಣ್ದೇವ್ರು, ಮನೆ ಪಕ್ಕ ಇರೋದ್ರಿಂದ ಅಲ್ಲಿಗೂ ಹೋಗಿದ್ವಿ. ಪಿಂಟುನ ನಾನು ಸ್ವಲ್ಪ ಹೊತ್ತಷ್ಟೇ ಕರ್ಕೊಂಡಿದ್ದು, ನಮ್ಮ ಮನೆಯಿಂದನೂ ನಮ್ಮ ಅಮ್ಮನೇ ಕರ್ಕೊಂಡು ಅವನ್ನ ಕೂರಿಸ್ಕೊಂಡಿದ್ದು. ದೇವಸ್ಥಾನಕ್ಕೆ ಹೋದ್ಮೇಲೆ ಸ್ವಲ್ಪ ಟೈಮ್ ನನ್ನ ಹತ್ರ ಇದ್ದ ಅಷ್ಟೇ. ಮತ್ತು ನಾನೆಲ್ಲೋ ಹೊಸ ಜಾಗಗಳನ್ನೆಲ್ಲ ನೋಡಿ ತುಂಬ ಅಳ್ತಾನೇನೋ, ಹೆದ್ರುಕೊತಾನೇನೋ, ಕಿರ್ಚ್ಕೊತಾನೆ ಅಂತ ಅನ್ಕೊತಿದ್ದೆ. ಅವನೊಂಚೂರು ಅಳ್ಳು ಇಲ್ಲ, ಕಿರ್ಚಲೂ ಇಲ್ಲ. ಯಾಕೆಂದರೆ ಇವಾಗ ಅಷ್ಟು ಗೊತ್ತಾಗೋದಿಲ್ಲ ಅಲ್ವಾ. ಆ್ಯಕ್ಚುಲಿ ಇವಾಗ 5 ಮಂತ್ ರನ್ನಿಂಗ್ ಆಗ್ತಾ ಇರೋದು ಅವನಿಗೆ. ಒಂದು 9 ಮಂತ್ ಆಗಿದ್ದರೆ ಗೊತ್ತಾಗ್ತಿತ್ತು ಅನಿಸುತ್ತೆ. ಅವರಪ್ಪ ಅವನ್ನ ದೇವಸ್ಥಾನದೊಳಗಡೆ ದೇವ್ರ ಹತ್ರ ಕರ್ಕೊಂಡು ಹೋಗ್ಬೇಕಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅವನ್ನ ಫಸ್ಟ್ ಟೈಮ್ ಬಂದಿರೋದು ಅಲ್ವಾ, ಅದಕ್ಕೋಸ್ಕರ ಅವನ್ನ ದೇವ್ರದ್ದು ಗರ್ಭಗುಡಿ ಒಳಗಡೆ ಕರ್ಕೊಂಡೋಗಿ ಅವನಿಗೆ ಕೈ ಮುಗಿಸ್ತಾ ಇದ್ದಾರೆ. ಲಾಸ್ಟ್ ಮಂತು ಆಷಾಢದಲ್ಲಿ ಈ ದೇವಸ್ಥಾನದಲ್ಲಿ ಚೆನ್ನಾಗಿ ಹಬ್ಬ ಮಾಡಿದರು, ಅಂದರೆ ಪೂಜೆ ಮಾಡಿಸಿದ್ರು. ಸೊ ನಾನು ಲಾಸ್ಟ್ ಇಯರೂ ಅದು ಅಲ್ಲೇ ಇದ್ದೆ, ಎಲ್ಲಿ ನಮ್ಮ ಮನೇಲಿದ್ದೆ, ಆಷಾಢಕ್ಕೆ ಅಂತ ಹೋಗಿದ್ದು. ಮತ್ತು ಈ ಸಲನೂ ಅಲ್ಲೇ ಇದ್ದಂಗಾಯಿತು, ಬಾಣ್ತನಕ್ಕೆ ಅಂತ ಹೋಗಿ. ನೆಕ್ಸ್ಟ್ ಸಲನಾದರೂ ಮಿಸ್ ಮಾಡ್ದೇನೆ ಈ ಪೂಜೆಗೆ ಇರಬೇಕು ಅಂತ ಅನ್ಕೊತಿದ್ದೆ. ಬಂದಾಗ ಎಲ್ಲೋ ಹೊಸ್ದಾಗಿ ಯಾವುದೋ ಜಾಗಕ್ಕೆ ಬಂದಿದ್ದೀನೇನೋ ಅನ್ನಂಗೆ ನನಗೆ ಫೀಲ್ ಆಗ್ತಾ ಇತ್ತು. ಯಾಕೆಂದರೆ ಕಂಟಿನ್ಯೂಸ್ 5 ಮಂತ್ಸ್ ಈ ಕಡೆಗೆ ಬಂದೇ ಇರಲಿಲ್ಲ ಅಲ್ವಾ, ಅಲ್ಲೇ ಇದ್ನಲ್ಲ ಎಲ್ಲೋ ಬಂದಿದ್ದೀನಿ ಅಂತ ನನಗೆ ಅನಿಸುತ್ತೆ. ಅಂದಮೇಲೆ ಇನ್ನು ಚಿಕ್ಕ ಮಕ್ಕಳಿಗೆ ಫಸ್ಟ್ ಟೈಮ್ ಬಂದಾಗ ಆ ಮಕ್ಳಿಗೂ ಅನಿಸುತ್ತೆ ಅಲ್ವಾ. ಅಂದರೆ ನಮ್ಮ ಪಿಂಟು ಇನ್ನೂ ಚಿಕ್ಕ ಪಾಪು ಅಲ್ವಾ, ಅವನಿಗೆ ಅಷ್ಟು ಗೊತ್ತಾಗಲ್ಲ ಎಲ್ಲಿದ್ದೀನಿ ಏನು ಮಾಡ್ತಿದ್ದೀನಿ ಅಂತ. ಬಟ್ ದೊಡ್ಡ ಮಕ್ಕಳು 9 ತಿಂಗಳು 1 ವರ್ಷದ ಪಾಪುಗಳನ್ನ ಕರ್ಕೊಂಬಂದರೆ ತುಂಬ ಗಲಾಟೆ ಮಾಡ್ತಾರೆ. ಇಲ್ಲಿ ತನಕ ಸೈಲೆಂಟಾಗೇ ಇದ್ದ ನನ್ನ ಪಿಂಟು, ನಾನು ಗಲಾಟೆ ಮಾಡೋದೇ ಇಲ್ಲ ಅಂದ್ಕೊಂಡೆ. ಮನೆ ಹತ್ರ ಬಂದ ತಕ್ಷಣ ನನ್ನ ಇಬ್ಬರು ಮಾಡಿದ್ರು. ಸೊ ನಮ್ಮ ಮನೇಲಿ ಕಜ್ಜಾಯ ಎಲ್ಲ ಮಾಡಿದ್ವಲ್ಲ, ಅದನ್ನೆಲ್ಲ ತೊಗೊಂಡು ಬಂದ್ವಿ. ಒಳಗಡೆ ಹೋಗ್ಬೇಕಿದ್ರೆ ಫಸ್ಟ್ ಸ್ವೀಟ್ ಎಲ್ಲ ತೊಗೊಂಡೋಗ್ಬೇಕು ಅಂತ. ಮತ್ತು ಪಿಂಟು ಚೆನ್ನಾಗಿ ಆರತಿ ಮಾಡಿಸ್ಕೊಂಡು ಎಲ್ಲರನ್ನೂ ನೋಡ್ತಾ ಇದ್ದ. ಎಲ್ಲರೂ ಖುಷಿ ಪಡ್ತಿರೋನೆ, ಯಾರೇ ಕರ್ಕೊಂಡ್ರು ಬರ್ತೀನಿ, ಏನಾದರೂ ಮಾತಾಡ್ಸಿದ್ರೆ ನಗ್ತೀನಿ ಅಂತ ಹೇಳ್ಬಿಟ್ಟು ಅವನು ಎಲ್ಲರ ಜೊತೆಗೂ ಸ್ವಲ್ಪ ಆಟ ಆಡ್ತಾ ನಗ್ತಾ ಇದ್ದ. ಅಲ್ಲಿ ತನಕ ನಗ್ತಾನೇ ಇದ್ದ. ಅದಾದಮೇಲೆ ಅಳೋದಕ್ಕೆ ಸ್ಟಾರ್ಟ್ ಮಾಡಿದ. ಬಾಯಿನೂ ಮುಚ್ತಾ ಇರಲಿಲ್ಲ, ಯಾಕಂದರೆ ಫುಲ್ ಹಂಗೆ ಕಾಲಿಗೆ ಕೈಗೆಲ್ಲ ಹಾಕಿದ್ವಲ್ಲ, ಅದು ಸ್ವಲ್ಪ ವೇಟ್ ಇತ್ತು, ಬಟ್ಟೆ ಎಲ್ಲ ಚುಚ್ಚಿದಂಗೆ ಆಗ್ತಿತ್ತು ಅನಿಸುತ್ತೆ. ಫುಲ್ಲು ಅಳೋದಕ್ಕೆ ಸ್ಟಾರ್ಟ್ ಮಾಡ್ದ. ಇವು ಪಿಂಟು ಅವ್ರ ಭಾವ, ನನ್ನ ಅಕ್ಕೆ ಮಗ. ಇವನು ಪಿಂಟು ಇಬ್ರು ಜಾಸ್ತಿ ವಿಡಿಯೋ ಕಾಲಲ್ಲಿ ನೋಡ್ಕೊಂಡು ಇವನು ನೋಡ್ಬಿಟ್ಟು ಕೈಯೆಲ್ಲ ಅಲ್ಲಾಡ್ಸಿದ್ರೆ ಹೊಡಿತೀನಿ ಅಂತ ಹೇಳ್ತಿರ್ತಾನೆ. ಜಾಸ್ತಿ ಇಷ್ಟಪಡ್ತಾನೆ ಪಿಂಟುನ. ಇವಾಗ ಪಿಂಟುದು ಫಸ್ಟ್ ಹೆಜ್ಜೆ ಪಿಂಟು ಅಪ್ಪನ ಮನೆಗೆ ಬರ್ತಾ ಇರೋದು. ಅವನಿಗೆ ಪಾಪ ಏನೂ ಗೊತ್ತೇ ಇಲ್ಲ. ನಾವು ಸುಮ್ಮನೆ ಬರ್ತಾ ಇದ್ದಾನೆ ಫಸ್ಟ್ ಟೈಮು ಅಂತೆಲ್ಲ ಹೇಳ್ಕೊಂತಿರ್ತೀವಿ.
ಅವನಿಗೆ ಇನ್ನೂ ಗೊತ್ತೇ ಆಗೋದಿಲ್ಲ ಎಲ್ಲಿಗೆ ಬಂದಿದ್ದೀನಿ ಅಂತ. ಪಾಪ ನೋಡ್ಬಿಟ್ಟು ಎಲ್ಲರನ್ನೂ ನೋಡ್ತಾ ಸುಮ್ಮನೆ ಬರ್ತಾನೆ. ನಮ್ಮ ಮನೇಲೆಲ್ಲ ಈ ಥರ ಎತ್ಕೊಂಡು ನಡೆಸಿದ್ರೆ ಮುಂದೆ ಆಗ್ತಾ ಇದ್ದ ಹೆಜ್ಜೆನ ಇವತ್ತು ಯಾಕೋ ಹಾಕೇ ಇಲ್ಲ. ಅವನು ಹಂಗೆ ಎತ್ಕೊಂಡು ಮುಂದಕ್ಕೆ ಕರ್ಕೊಂಡು ಬರ್ತಾ ಇದ್ದಾರೆ. ನಮ್ಮ ಮನೇಲಿ ನೋಡ್ಕೊಂಡು ಮುಂದಕ್ಕೆ ನಡ್ಕೊಂಡು ಬರ್ತಿದ್ದ ಅವನು. ಇವತ್ತು ಯಾಕೋ ನಡೀಲೇ ಇಲ್ಲ. ಸೊ ಅವರೇ ಎತ್ಕೊಂಡು ಕರ್ಕೊಂಡು ಬಂದರು ಒಳಗಡೆಗೆ. ಇವತ್ತು ನನ್ನ ತಮ್ಮ ಬರೋದಕ್ಕಾಗಲಿಲ್ಲ ತೊಟ್ಲುಶಾಸ್ತ್ರಕ್ಕೆ. ರೀಸನ್ ಏನಂದರೆ ಅವ್ನು ಇವಾಗ ತಾನೇ ಜಾಯ್ನ್ ಆಗಿದ್ದು ಆಫೀಸ್ಗೆ. ಅಲ್ಲಿ 3 ಮಂತ್ಸ್ ಒಂದು ದಿನವೂ ರಜೆ ಹಾಕ್ಬಾರ್ದು ಅಂತ ಹೇಳಿದ್ದು. ನಾವು ಮುಂಚೆನೇ ಪ್ಲ್ಯಾನ್ ಮಾಡ್ಕೊಬಿಟ್ಟಿದ್ವಿ ಈ ದಿನ ಹೋಗಬೇಕು ಅಂತ. ಮತ್ತು ಅವನು ಒಂದು ದಿನ ರಜೆ ಹಾಕಿದ್ರೆ ಮತ್ತೆ ಕೆಲ್ಸಕ್ಕೆ ಸೇರ್ಕೊಳ್ಳೋ ತನಕ ಕಷ್ಟ ಆಗುತ್ತೆ ಅಂತೇಳಿ ಅವನು ಬರಲಿಲ್ಲ. ಅದಕ್ಕೆ ನಮ್ಮ 2ನೇ ಅತ್ತಿಗೆ ಹಸ್ಬೆಂಡೇ ಪೂಜೆ ಎಲ್ಲ ಮಾಡಿದ್ದು. ಅವ್ರು ಹೇಗಿದ್ರು ಮಾವ ಆಗಬೇಕಲ್ಲ, ಅವ್ರ ಕೈಲೇ ಮಾಡಿಸಿದ್ದು ಪೂಜೆ ಎಲ್ಲ. ಇವಾಗ ನಾನು ಪಿಂಟುಗೆ ಅಳ್ತಾ ಇದ್ನಲ್ಲ, ಸಮಾಧಾನ ಮಾಡ್ತಾಯಿದ್ದೆ. ಅಷ್ಟಕ್ಕೆ ಪೂಜೆಗೆಲ್ಲ ರೆಡಿ ಮಾಡ್ತಾಯಿದ್ದಾರೆ. ಅಂದರೆ 9 ಜನ ಮುತ್ತೈದೆಕೆಯಲ್ಲಿ ಪೂಜೆ ಮಾಡಿಸ್ಬೇಕು ಅಂತ. ಬಟ್ಲಿಗೆ ಎಲೆ, ಅಡಿಕೆ, ಹೂವು, ಬಳೆ ಎಲ್ಲನೂ ಹಾಕಿ ಕಜ್ಜಾಯ ಎಲ್ಲ ಹಾಕಿ ಎತ್ತಿಟ್ಕೊತಿದ್ದಾರೆ ಪೂಜೆಗೆಲ್ಲ ರೆಡಿ ಮಾಡೋದಕ್ಕೋಸ್ಕರ. ಇವಾಗ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡಾದಮೇಲೆ ಅವನಿಗೆ ತೊಟ್ಲು ಕಟ್ತಾ ಇದ್ದಾರೆ. ನಮ್ಮ ಸೈಡ್ ತೊಟ್ಲು ತರಂಗಿಲ್ಲ ಅಲ್ವಾ, ಈ ಥರ ಜ್ಞಾನಪಂಚಮಿ ಕಟ್ಟೋದಂತ ಹೇಳಿದ್ನಲ್ಲ, ಅದಕ್ಕೆ ಹಗ್ಗಕ್ಕೆ ಹೂವೆಲ್ಲ ಸುತ್ತಿ ತೊಟ್ಲೆಲ್ಲ ಕಟ್ಟಿ ರೆಡಿ ಮಾಡಿಕೊಂಡ್ರು. ಎಲ್ಲ ಪೂಜೆ ಸಾಮಾನೆಲ್ಲ ರೆಡಿ ಆಯಿತು. ಏನೆಲ್ಲ ಬೇಕು ಅನ್ನೋದೆಲ್ಲ ಹತ್ರಕ್ಕೆ ಇಟ್ಕೊಂಡಿದ್ರು. ಅಷ್ಟರಲ್ಲಿ ಪಿಂಟುಗೂ ನಾವು ರೆಡಿ ಮಾಡಿದ್ವಿ. ಅಂದರೆ ಪಿಂಟುಗೆ ಗೋಲ್ಡ್ ಕಲರ್ ಡ್ರೆಸ್ ಹಾಕಿದ್ದೆ ಅಲ್ವ ನಾನು, ಮತ್ತು ಇವಾಗ ಬೇರೆ ಡ್ರೆಸ್ ತಂದಿದ್ವಲ್ಲ ಆ ಡ್ರೆಸ್ನ ಹಾಕ್ಕೊಂಡಿದ್ವಿ. ಮತ್ತು ಪೂಜೆ ಮಾಡೋದಕ್ಕೆ ಮೇಯ್ನಾಗಿ ಕಲ್ಲಿರಬೇಕು ಈ ಪೂಜೆ ಮಾಡೋದಕ್ಕೆ. ಯಾಕಂದರೆ ತೊಟ್ಲಿಗೆ ಫಸ್ಟು ಪಾಪು ಮಲಗ್ಸೋಕ್ಕೂ ಮುಂಚೆನೇ ಈ ಕಲ್ಲನ್ನ ಹಾಕ್ತಾರೆ. ಯಾಕಂದರೆ ಅದೊಂದು ಸಂಪ್ರದಾಯ. ಇದನ್ನು ಹಾಕೋದು ರೀಸನ್ ಏನಂತ ಅಂದರೆ ಹಳೆ ಕಾಲದಲ್ಲಿ ತೊಟ್ಲು ಕಟ್ಟಿದಾಗ ಈ ಥರ ತೊಟ್ಲು ಕಟ್ಟಿದಾಗ ಬಿದ್ದೋಗ್ಬಿಡುತ್ತೆ ಇಲ್ಲ ಕಿತ್ತೋಗ್ಬಿಡುತ್ತೆ ಅನ್ನೋ ಭಯ ಇತ್ತಲ್ಲ, ಅದಕ್ಕೆ ಫಸ್ಟು ಕಲ್ಲನ್ನ ಹಾಕಿ ನೋಡ್ತಾರೆ. ಆ ವೇಟ್ ತಡೀತು ಅದು ಅಂದರೆ ಆಮೇಲೆ ಪಾಪು ಹಾಕೋದು ಅಂತ ಅರ್ಥ. ಆದರೆ ಅದು ಸಾಂಪ್ರದಾಯಿಕವಾಗಿ ನಾವು ಎಷ್ಟೇ ಟೈಟಾಗಿ ಕಟ್ಟಿದ್ರು ಎಷ್ಟೇ ಇದಾಗಿ ಕಟ್ಟಿದ್ರೂ ಆ ಕಲ್ಲು ಹಾಕೋದಕ್ಕೋಸ್ಕರ ಕಲ್ಲನ್ನ ಪೂಜೆ ಮಾಡ್ತಾರೆ. ನಾನು ಪಿಂಟು ಇಬ್ಬರೂ ಅಲ್ಲೇ ಮಲ್ಕೊಬಿಟ್ಟಿದ್ವಿ. ಇವ್ರು ಇಷ್ಟೆಲ್ಲ ಮಾಡೋ ತನಕ ನಾವು ಸ್ವಲ್ಪ ಹೊತ್ತು ಮಲಗಿದ್ವಿ. ಮತ್ತು ನಾವೆದ್ದ ತನಕ ಎಲ್ಲರೂ ಬಂದಿದ್ರಲ್ಲ, ಸೊ ಪಿಂಟುಗೆ ರೆಡಿ ಮಾಡಿ ಕರ್ಕೊಂಡು ನಮ್ಮ ಅಮ್ಮನೇ ಎಲ್ಲ ರೆಡಿ ಮಾಡಿದ್ದು. ಅವನಿಗೆ ರೆಡಿ ಮಾಡಿ ಕರ್ಕೊಂಡು ಬಂದ್ರಿ ಈಚೆಗೆ. ಅವನೆಲ್ಲರ ಜೊತೆಗೂ ಹೋಗ್ತಾ ಇದ್ದ ಮತ್ತು ನಗ್ತಾನೂ ಇದ್ದ. ಈ ಟೈಮಲ್ಲೆಲ್ಲ ನಗ್ತಾ ಇದ್ದ. ಯಾವಾಗ ಇನ್ನೂ ಜಾಸ್ತಿ ಜನ ಆದರೂ ಆವಾಗ ಅಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಬಿಟ್ಟ. ಇಷ್ಟೆಲ್ಲ ಮಾಡೋ ತನಕ 12 ಗಂಟೆ ಮೇಲಾಗಿತ್ತು ಟೈಮು. 12 ಗಂಟೆಯಿಂದ 3 ಗಂಟೆ ತನಕ ನಮಗೆ ಟೈಮ್ ಇದ್ದಿದ್ದು ತೊಟ್ಲು ಕಟ್ಟಿ ಶಾಸ್ತ್ರ ಮಾಡೋದಕ್ಕೆ ಅಂತ ಟೈಮ್ ಕೊಟ್ಟಿದ್ದವರು. ಆ ಟೈಮ್ ಅಷ್ಟರೊಳಗೇ ಮಾಡಬೇಕಂತೇಳಿ ನಾವು 12:15 ಏನೋ ನಾವು ತೊಟ್ಲು ಕಟ್ಟಿದ್ದು ಸ್ಟಾರ್ಟ್ ಮಾಡಿದ್ದವರು. 1 ಗಂಟೆಗೆಲ್ಲ ತೊಟ್ಲು ಪೂಜೆ ಮಾಡೋಣ ಅಂಥೇಳಿ ಮಾಡ್ತಾಯಿರೋದು. ಸೊ ಇವಾಗ ನನ್ನ ತಮ್ಮನ ಬದಲಿಗೆ ನಮ್ಮ ಅಣ್ಣ, ಅಂದರೆ ಇವ್ರು ನನಗೆ ಅಣ್ಣನೇ ಆಗಬೇಕಲ್ಲ, ನಾನು ಇವ್ರನ್ನ ಚಿಕ್ಕಣ್ಣ ಅಂತ ಹೇಳ್ತೀನಿ. ನಮ್ಮ ಚಿಕ್ಕತ್ತಿಗೆ ಹಸ್ಬೆಂಡ್ ಅಲ್ವಾ, ಅದಕ್ಕೆ ಚಿಕ್ಕಣ್ಣ ಅಂತೀನಿ. ದೊಡ್ಡವ್ರನ್ನ ದೊಡ್ಡಣ್ಣ ಅಂತ ಹೇಳ್ತೀನಿ. ಈಗ ಅವ್ರ ಕೈಲೇ ಪೂಜೆ ಎಲ್ಲ ಮಾಡಿಸಿ ತೊಟ್ಲಿಗೆ. ಬೇರೆ ಮದುವೆ ಈ ಥರ ಬೇರೆ ಬೇರೆ ಫಂಕ್ಷನ್ ನೋಡಿದ್ದೆ ನಾನು. ಮತ್ತು ತೊಟ್ಲು ಶಾಸ್ತ್ರ ಯಾವ ಥರ ಮಾಡ್ತಾರೆ ಅಂತ ನನಗೂ ಐಡಿಯಾ ಇರಲಿಲ್ಲ. ನಮ್ಮ ಪಿಂಟುಗೆ ಮಾಡಬೇಕಿದ್ರೇ ಫಸ್ಟ್ ಎಲ್ಲನೂ ನೋಡಿದ್ದು ನಾನು, ಈ ಥರ ಮಾಡ್ತಾರೆ ಅಂತ ಇವಾಗಲೇ ಗೊತ್ತಾಗಿದ್ದು. ಅವರು ಬಾಯಿಗೆ ಊಟ್ಲಿ ಕೊಡು, ಅವರು ಊಟಬೇಕು. ಸ್ವಾದ್ರಮ್ಮ ಊಟ ಬಿಡುವ ಆಯ್ತು. ಬರ್ತೈತೆ ನೋಡೋಣ ಮೇಲೆ ಇಲ್ಲಿ ಕೈಯಲ್ಲಿ ಹಾಕ್ಬಿಟ್ಟು ಸಕ್ಕರೆ ತುಪ್ಪ ಊಟ್ಬಿಟ್ಟು ನ್ಯಾನ್ಗೆ ಹಾಕ್ಬಿಡ್ಲಿ ಅವರು.
ಆಮೇಲೆ 5 ಜನ ಹೋಗಿ ಮುದ್ದಲೆ ಫ್ಯಾನ್ ಇಲ್ಲಿ ಫ್ಯಾನ್ ಅಲ್ಲಿ ನೋಡತ್ತಾನ ಇಂಟ್ರೆಸ್ಟ್ ಆಗಿ ಏನ್ ಮಾಡ್ತಾನೆ ಕಪ್ಪು ಓಯ್ ಪಾಪ ಲೈಟ್ ಬಟ್ಟೆ ಪಾಪ ಇಲ್ಲಿ ಲೈ ಒಂದ್ಸಲ ಫ್ಲಾಶ್ ಅಷ್ಟೇ ಅಪ್ಪ ಯಾಕೆಲ್ಲ ಪಟೇಲ ಶಾಸ್ತ್ರ ಮಾಡಿದವ್ರು ಹೋಗ್ಬಿಡ್ಯಾವ ನಾನೇ ಬಂದಲ್ಲ ಎಲ್ಲಾರೆಲ್ಲ ದೊಡ್ಡ ಒಂಬತ್ತು ಸೀಟ್ ಐತೆ ಆಗಿಲ್ಲ ಅನ್ಸುತ್ತಾ ಕಳಿಸಿ ಕೊಡು ಮಾಡಿ ಆಯ್ತು ಏರಿ ಒಂಚೂರು ಲವ ಪಪ್ಪಣ ಕೂತ್ಕೊಳ್ಳ ಒಂದ್ ಕಡೆ ಅಶ್ವಿನ್ ಬೋರ್ ಬೇಡ ಬೇಡ ಒಂಚೂರು ಹೋಗು ಮಾಮ ಬಿಡ್ತಾನ
ಆಜ್ಞೆ ಮುಸದಕ್ಕೆ ಗುಡ್ ಬಾಯ್. ಸಾರಿ ಆಯ್ತು ಮುನ್ನೆ ಆಯ್ತು ಚಂದ್ರ ಪ್ರಶ್ವಿನ್ ಅದ್ರ ಮೇಲೆ ಪಾಪ ಮಲಗಿಸ್ಬೇಕಾ ಗುಂಡ್ಕಲ್ ಮೇಲೆ ಫಸ್ಟ್ ಗುಂಡ್ಕಲ್ನ ಹಾಕ್ಬೇಕು. ಮಮ್ಮಿ ಆಯ್ತು ಮುಗೀತಕ್ಕಪ್ಪ. ಅಜ್ಜನೆ ಮಾಡ್ಬೇಕು. ಇಲ್ಲಿ ಓಯ್ ಆಯ್ತು ಭಾರಿ ಜೋರಾಗಿ ಅವನ ಜೋಸನ್ಕ ಇಲ್ಲಿ ಇಟ್ಕೊಳ್ಳಿ ಹೆಂಗೆ ಸೋಬಾನ ಸೋಯನಿರೇ ಇದಾಗ್ತೇನೆ ಸುಮ್ಮನೆ ಸಾಂಗಾರ ವಾಯ್ಸ್ ಸುಮ್ಮನಿರಿ ಆಯ್ತು. ಅಯ್ಯಯ್ಯ ನಮ್ಮ ಚಿಕ್ಕತ್ತಿಗೆ ಮಾಡಿದ್ರಿಂದ ಪೂಜೆನ ನಾವು ಅವ್ರಿಗೆ ಎಲೆ ಅಡಿಕೆ ಕೊಟ್ಟು ನಾನು ಹಸ್ಬೆಂಡ್ ಇಬ್ಬರು ಅವ್ರಿಗೆ ಕಾಲಿಗೆ ನಮಸ್ಕಾರ ಮಾಡ್ಕೊಂಡ್ವಿ. ಪಿಂಟು ಅಂತೂ ಸಿಕ್ಕಾಪಟ್ಟೆ ಅಳ್ತಿದ್ದ. ನಮಗೆ ಅವನ್ನ ಸಮಾಧಾನನೇ ಮಾಡೋಕ್ಕಾಗ್ತಿರ್ಲಿಲ್ಲ. ಯಾಕಂದರೆ ಎಲ್ಲ ಜನ ಜಾಸ್ತಿನೂ ಇದ್ದರು, ಹಾಲು ತುಂಬ ಮತ್ತು ಹೊರ್ಗಡೆನೂ ಇದ್ದರು. ಹೊರಗಡೆ ಸ್ವಲ್ಪ ಬಿಸಿಲು ಕೂಡ ಇತ್ತು ಇವತ್ತು. ಸೊ ಅವನಿಗೆ ಏನು ಅನ್ನಿಸ್ತು ಏನೋ ಡ್ರೆಸ್ಗಳು ಸ್ವಲ್ಪ ಚುಚ್ಚಿದಂಗೆ ಆಗ್ತಾಯಿತ್ತು ಅನಿಸುತ್ತೆ. ಕೈಗೆ ಕಾಲಿಗೆಲ್ಲ ತೂಕ ಅನ್ನಿಸ್ತಿತ್ತು ಅನಿಸುತ್ತೆ. ಅಳೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ನನಗಂತೂ ಅವನು ಅಳ್ತಿದ್ರೇ ಬೇಜಾರಾಗ್ತಾಯಿತ್ತು. ಯಾಕೆಂದರೆ ನಮ್ಮ ಮನೇಲಿದ್ದಾಗ ಒಂದು ಸ್ವಲ್ಪ ಹತ್ರವೇ ನಾವು ಸಮಾಧಾನ ಮಾಡಿಬಿಡ್ತಿದ್ವಿ. ಕರ್ಕೊಂಡು ಓಡಾಡೋದು, ಒಬ್ಬರಲ್ಲ ಒಬ್ಬರು ಕರ್ಕೊತಿದ್ವಿ. ಇಲ್ಲಿಷ್ಟು ಜನ ಇದ್ದೀವಿ ಕರ್ಕೊಳ್ಳೋಕ್ಕೆ. ಬಟ್ ಅವನಿಗೆ ಅಡ್ಜಸ್ಟ್ ಆಗ್ತಾ ಇರಲಿಲ್ಲ ಅನಿಸುತ್ತೆ. ಎಲ್ಲರ ಹತ್ರನೂ ಹೋಗಿ ಕರ್ಕೊತಾ ಇದ್ರಲ್ವ, ಒಬ್ಬೊಬ್ರು ಬಾ ನನ್ನ ಹತ್ರ ಅಂತೇಳಿ ಕರ್ಕೊತಾ ಇದ್ದರು. ಅದಕ್ಕೋಸ್ಕರ ಅವನಿಗೆ ತುಂಬ ಅಳು ಬಂದ್ಬಿಡ್ತು. ಮತ್ತು ಅವನಿಗೆ ಸ್ವಲ್ಪ ನಿದ್ದೆ ಕೂಡ ಆಗಿರಲಿಲ್ಲ. ಅಂದರೆ ನಮ್ಮ ಮನೇಲಿ ಆಲ್ಮೋಸ್ಟ್ 1 ಅವರ್ 2 ಅವರ್ ಆದರೂ ಮಲ್ಕೊತಾ ಇದ್ದ. ಮಧ್ಯಾಹ್ನದ ಟೈಮೆಲ್ಲ ಸ್ನಾನ ಮಾಡ್ಕೊಂಡು ಮಲ್ಕೊಬಿಟ್ರೆ ಎದ್ದೇಳ್ತಾ ಇರಲಿಲ್ಲ. ಇವತ್ತು ನಿದ್ದೆನೂ ಇಲ್ಲ. ಮತ್ತು ಈ ಕಡೆ ಡ್ರೆಸ್ ಎಲ್ಲ ಈ ಥರ ಐತೆ. ಮತ್ತು ಜನ ಜಾಸ್ತಿ, ಸೆಕೆನೂ ಜಾಸ್ತಿ ಇತ್ತಲ್ಲ, ಸ್ಲೀವ್ಸ್ ಫುಲ್ ಇತ್ತಲ್ಲ, ಸೆಕೆ ಜಾಸ್ತಿಯಾಗಿ ಅವನಿಗೆ ಸ್ವಲ್ಪ ಸುಸ್ತಾದಂಗೆ ಆಗ್ತಿತ್ತೇನೋ, ಮಲ್ಕೊಂಡ್ರೆ ಸಾಕು ಅನ್ನಿಸ್ತಿತ್ತೇನೋ. ಅವನಿಗೆ ಅಳೋದಕ್ಕೆ ಸ್ಟಾರ್ಟ್ ಮಾಡ್ದ. ನಾವು ಇನ್ನೇನು ಮಾಡೋದಕ್ಕಾಗೋದಿಲ್ಲ. ಯಾಕಂದರೆ ಟೈಮು ಕರೆಕ್ಟಾಗಿ ಶಾಸ್ತ್ರ ಕೂಡ ಮಾಡಬೇಕು. ಆದಷ್ಟು ಕರ್ಕೊಂಡು ಸಮಾಧಾನ ಮಾಡ್ತಾಯಿದ್ವಿ. ಸಮಾಧಾನ ಮಾಡಿ ಫೋಟೋಸ್ ತೆಗೆಸೋದು, ಶಾಸ್ತ್ರ ಮಾಡೋದು ಆ ಥರ ಮಾಡ್ತಾಯಿದ್ವಿ. ಒಳಗಡೆ ಜಾಸ್ತಿ ಜನ ಇದ್ದರೆ ಹೊರ್ಗಡೆ ಕರ್ಕೊಂಡು ಬಂದು ಸ್ವಲ್ಪ ಹೊತ್ತಾದ್ಮೇಲೆ ಒಳಗಡೆ ಕರ್ಕೊಂಡು ಹೋಗ್ತಿದ್ವಿ. ಅವ್ನು ಸಮಾಧಾನ ಆಗಿದ ತಕ್ಷಣ. ಅವ್ನು ಜಾಸ್ತಿ ಹತ್ರ ಎಲ್ಲರಿಗಿಂತ ಟೆನ್ಷನ್ ಅವ್ರ ಅಪ್ಪನಿಗೆ. ಅವ್ರು ಕರ್ಕೊಂಡು ಈಚೆಗೆ ಕರ್ಕೊಂಡು ಹೊಟ್ಟೋಗ್ಬಿಡ್ತಿದ್ರು. ಇಲ್ಲಿ ಜನ ಜಾಸ್ತಿ ಇದ್ದಾರೆ, ಇನ್ನು ನಾವು ಅವ್ರನ್ನ ಹೋಗಿ ಅನ್ನೋದಕ್ಕೂ ಆಗೋಲ್ಲ ಅಲ್ವಾ. ಯಾಕೆಂದರೆ ಕರೆದಿರೋದೇ ಶಾಸ್ತ್ರ
ಅದಕ್ಕೋಸ್ಕರ ಅವರೆಲ್ಲ ಹೊರಗಡೆ ಜಾಸ್ತಿ ಇದ್ದರೆ ನಾವು ಸ್ವಲ್ಪ ಹೊರಗಡೆ ಕರ್ಕೊಂಡೋಗೋದು, ಸಮಾಧಾನ ಮಾಡ್ಕೊಂಡು ಕರ್ಕೊಬರೋದು, ಈ ಥರನೇ ಮಾಡ್ತಾಯಿದ್ವಿ. ಮತ್ತೆಲ್ಲ ಊಟಕ್ಕೆ ಹೋದಾಗ ಸ್ವಲ್ಪ ಸಮಾಧಾನ ಆದ. ಆದ್ರೂ ಅಳೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಿಲ್ಲಿಸೋದೇ ಇಲ್ಲ. ಬೇರೆ ಪಾಪುಗಳಿಗೆ ಕಂಪೇರ್ ಮಾಡಿದ್ರೆ ನಮ್ಮ ಪಾಪು ಬೆಟರ್ ಅಂತಲೇ ಹೇಳ್ತಾಯಿದ್ರು ಎಲ್ಲರೂ. ಸೊ ಫಂಕ್ಷನಲ್ಲೆಲ್ಲ ಶಾಸ್ತ್ರ ಆದಮೇಲೆ ಎಲ್ಲರೂ ಊಟಕ್ಕೆ ಹೋದರು. ಊಟ ಮಾಡಿಕೊಂಡು ಬಂದಮೇಲೆ ಇದು ನಮ್ಮ ಮೊದಲನೇ ಅತ್ತಿಗೆ ತಂದಿದ್ದು ವಾಕರ್ ಅವನಿಗೆ. ಫಸ್ಟ್ ಅತ್ತಿಗೆ ಮತ್ತು ಎರಡನೇ ಅತ್ತಿಗೆ ಇಬ್ಬರು ರಿಂಗೇ ಕೊಟ್ಟಿದ್ದು. ಮತ್ತು ಇದನ್ನು ಒಂದು ಎಕ್ಸ್ಟ್ರಾ ತಂದಿದ್ರು ಅತ್ತಿಗೆ. ಅವನಿಗೆ ಫಸ್ಟ್ ತಂದಿರೋದಲ್ವ ಅಂತ ಒಂದು 2 ನಿಮಿಷ ಅದರಲ್ಲಿದ್ದ ಅಷ್ಟೇ, ಜಾಸ್ತಿ ಹೊತ್ತು ಇರಿಸಲಿಲ್ಲ. ಏಕೆಂದರೆ ಇನ್ನೂ ಪಿಂಟು ಚಿಕ್ಕವನಲ್ವ, ಅದಕ್ಕೆ ತಂದಿದ್ವಲ್ಲ ಒಂದು ಫೋಟೋ ತೆಗ್ಸೋಣ ಅಂತ ಹೇಳಿ. ಇದನ್ನು ಮೆಮೊರಿಗಿರುತ್ತೆ ಅಂತ ಸ್ವಲ್ಪ ಹೊತ್ತಷ್ಟೇ ಅವನ್ನ ವಾಕರಲ್ಲಿ ಕೂರಿಸಿದ್ವಿ. ಎಲ್ಲ ಊಟ ಮಾಡ್ಕೊಂಡು ಬರೋ ತನಕ ಸ್ವಲ್ಪ ಸಮಾಧಾನವಾಗಿದ್ನಲ್ಲ, ಅದಕ್ಕೆ ಫೋಟೋಸ್ ಎಲ್ಲ ಚೆನ್ನಾಗಿ ತೆಗೆಸ್ಕೊಂಡ. ಆಮೇಲೆ ಇದು ನಮ್ಮನೆ ಫ್ಯಾಮಿಲಿ, ಅಂದರೆ ನಾನು, ಹಸ್ಬೆಂಡ್, ಅವ್ರ ಅಕ್ಕಂದಿರಿಬ್ಬರು, ನಮ್ಮ ಅಣ್ಣಂದಿರು ಮತ್ತು ಮಕ್ಕಳು ಎಲ್ಲರೂ ಸೇರಿ ನಮ್ಮದೊಂದು ದೊಡ್ಡ ಫ್ಯಾಮಿಲಿ ಥರ ಅನಿಸುತ್ತೆ. ಮಿನಿ ಫ್ಯಾಮಿಲಿ ನಮ್ಮದು, ದೊಡ್ಡದಲ್ಲ. ದೊಡ್ಡದು ಅಂದರೆ ಎಲ್ಲರೂ ಸೇರಿದಂಗೆ ಆಗ್ತು. ಇದು ನಮ್ಮ ಮಿನಿ ಫ್ಯಾಮಿಲಿ. ನಾವು ಇಷ್ಟು ಜನನೂ ಇದ್ದೀವಿ ಅಂಥೇಳಿ ಒಟ್ಟಿಗೆ ಫೋಟೋ ತೆಗೆದಿದ್ದು. ನಮ್ಮ ಶಿವಮ್ಮನ 3 ಮಕ್ಕಳು ಜೊತೆಗೆ ನಾವಿಷ್ಟು ಜನ ಜಾಯ್ನ್ ಆಗಿದ್ದೀವಿ ಅಂತ ತೆಗೆಸಿದ್ದು. ಆಮೇಲೆ ನಮ್ಮ ಪಿಂಟು ಸ್ವಲ್ಪ ಸಮಾಧಾನ ಆದಮೇಲೆ ಎಲ್ಲರೂ ಹೊಟ್ಟೋದ್ರಲ್ಲ, ಶಾಸ್ತ್ರ ಮಾಡಾಗಿ ಊಟ ಮಾಡ್ಕೊಂಡೆಲ್ಲ ಹೋದ್ಮೇಲೆ ಅವ್ನು ಸ್ವಲ್ಪ ಸಮಾಧಾನ ಆದಮೇಲೆ ಅವ್ರ ಅಜ್ಜಿ ತಾತನ ಜೊತೆ ಫೋಟೋ ತೆಗೆಸಿದ್ವಿ ನಾವು. ಅಂದರೆ ಇರಬೇಕಲ್ಲ ಎಲ್ಲರ ಜೊತೆಗೂ ಫೋಟೋ, ಅದಕ್ಕೋಸ್ಕರ ಎಲ್ಲರನ್ನೂ ನಿಲ್ಲಿಸಿ ತೆಗೆಸ್ತಿದ್ವಿ. ನಾವು ನಮ್ಮ ಮನೆಯವರು ಅಷ್ಟೇ ಇದ್ದಿದ್ದಲ್ವ, ಅದಕ್ಕೋಸ್ಕರ ಎಲ್ಲರ ಜೊತೆಗೂ ಇರಲಿ ಮೆಮೊರಿಗೆ ಅಂಥೇಳಿ ಯಾರ್ಯಾರು ಮಿಸ್ ಆಗಿದ್ದಾರೆ ಎಲ್ಲರನ್ನೂ ಕರೆದ್ವಿ. ಎಲ್ಲರ ಜೊತೆಗೂ ಫೋಟೋ ತೆಗೆಸಿದ್ವಿ. ಇದು ನಮ್ಮನೆ ಪಕ್ಕ ಮಾದೇವಕ್ಕ, ನಾಗರಾಜಣ್ಣ, ಸಿಂಚು, ಸೌಜು ಮಿಸ್ ಆದಳು. ಸೌಜು ಕಾಲೇಜಿಗೆ ಹೋಗಿದ್ಲು, ಎಕ್ಸಾಮ್ ಇತ್ತು ಅಂತೇಳಿ. ಮತ್ತು ಇವರು ನಮ್ಮ ದೊಡ್ಡತ್ತೆ, ನಮ್ಮ ದೊಡ್ಡ ಮಾವ ಮಿಸ್ ಆದರು. ಅವರು ಚಾಮರಾಜನಗರಕ್ಕೆ ಹೋದರು ಫೋಟೋ ತೆಗ್ಸೋ ಟೈಮಲ್ಲಿ. ಮತ್ತು ಇನ್ನು ಇವ್ರು ನಮ್ಮ ಭಾವನಿದ್ದಾರೆ, ಅವರು ಮಿಸ್ ಆಗಿಬಿಟ್ರು, ಬರಲಿಲ್ಲ ಅವರು. ಮತ್ತು ಇವರೆಲ್ಲ ನಮ್ಮ ಅತ್ತೆದಿರೇ. ಈಗ ನಮ್ಮ ಅಪ್ಪ ಮತ್ತು ನಮ್ಮ ಚಿಕ್ಕ ನಮ್ಮ ಮಾವ ಎಲ್ಲ ಇದ್ದಾರೆ. ನಮ್ಮ ದೊಡ್ಡ ಮಾವ ಒಬ್ಬರು ಮಿಸ್ಸು. ಇದು ನಮ್ಮ ಫ್ಯಾಮಿಲಿಲಿ. ಇದರಲ್ಲಿ ನನ್ನ ತಮ್ಮ ಮಿಸ್ ಆಗಿದ್ದಾನೆ. ಅವನು ಕೆಲಸ ಇಲ್ಲ ಅಂದಿದ್ರೆ ಬರ್ತಿದ್ದ. ಸೊ ಮಾವ ಇದ್ದು ಇಲ್ಲದೇ ಥರ ಆಗ್ಬಿಡ್ತು ನಮ್ಮ ಪಿಂಟುಗೆ. ಅದೊಂದು ಸ್ವಲ್ಪ ಬೇಜಾರಾಯಿತು. ಸೊ ಎಲ್ಲ ಫಂಕ್ಷನ್ ಎಲ್ಲ ಮುಗಿದ್ಮೇಲೆ ಪಿಂಟುಗೆ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಪಿಂಟುಗೆ ಸ್ವಲ್ಪ ರೆಸ್ಟ್ ಕೊಟ್ವಿ ನಾವು. ಎಲ್ಲರೂ ಕರ್ಕೊಂಡು ಅವನಿಗೆ ತುಂಬ ಸುಸ್ತಾಗ್ಬಿಟ್ಟಿದ್ನಲ್ಲ, ಸ್ವಲ್ಪ ಅವನಿಗೆ ಫೀಡ್ ಮಾಡಿ ಮಲಗಿಸಿದ್ವಿ ಫ್ಯಾನ್ ಹಾಕ್ಬಿಟ್ಟು. ಅವನಿಗೆ ಚೆನ್ನಾಗಿ ರೆಸ್ಟ್ ಆಯಿತು ಅನಿಸುತ್ತೆ. ಆಮೇಲೆ ಕರ್ಕೊಂಡು ಕೂತ್ಕೊಂಡ್ರೆಲ್ಲ. ಇದೆಲ್ಲ ಮಾಡಬೇಕಿದ್ರೆ 3 ಗಂಟೆ ಏನೋ ಆಗಿತ್ತು. ಅಷ್ಟಕ್ಕೆಲ್ಲ ಫಂಕ್ಷನ್ ಆಗಿ ಪಿಂಟುನ ರೆಸ್ಟ್ ತೊಗೊಂಡಿದ್ದ. ಅವನಿಗೆ ಪ್ಯಾಂಪರ್ಸ್ ಹಾಕಿದ್ವಿ ಆಯಿತಾ, ತೆಗೆದ್ವಲ್ಲ ಸ್ವಲ್ಪ ಆರಲಿ ಅಂತೇಳಿ. ಅವ್ನು ಚಡ್ಡಿ ಹಾಕಿರಲಿಲ್ಲ ಆವಾಗಲೇ. ಎಲ್ಲರ ಜೊತೆಗೂ ಆಟ ಆಡ್ತಿದ್ದ. ಈಗ ಒಂದು 3:30-4 ಗಂಟೆ ಹತ್ತತ್ರ ನಮ್ಮ ಅತ್ತಿಗೆದಿರಿಬ್ರು ಅವ್ರ ಮನೆಗೆ ಹೋಗೋದಕ್ಕೆ ರೆಡಿ ಆದರು. ಯಾಕೆಂತ ಹೇಳಿದ್ರೆ ನಾಳೆಯಿಂದ ಮತ್ತೆ ಸ್ಕೂಲ್ಗೆ ಹೋಗಬೇಕಲ್ಲ. ನಮ್ಮ ಚಿಕ್ಕತ್ತಿಗೆ ಊರು ಅಂಕಳ್ಳಿ, ತುಂಬ ದೂರ ಇದೆ ಇಲ್ಲಿಂದ. ಅದಕ್ಕೆ ಅವರು ಬೇಗ ಹೋಗಬೇಕು, ಮಳೆ ಬರುತ್ತೆ ಅಂತೇಳಿ. ಅವ್ರು ಹೋಗ್ತಿದ್ದಂಗೆ ನಮ್ಮ ದೊಡ್ಡತ್ತಿಗೆ ನಾನು ಹೋಗಬೇಕು, ಬಟ್ಟೆ ಎಲ್ಲ ವಾಶ್ ಮಾಡಬೇಕಂತ ಹೇಳಿದ್ರಲ್ಲ, ನಾಳೆಗೆ ರೆಡಿ ಆಗಬೇಕು ಸ್ಕೂಲ್ಗೆ ಅಂತ ಹೇಳಿದ್ರು. ಸೊ ಅಷ್ಟಕ್ಕೆ ಅವ್ರನ್ನೂ ಕಳಿಸ್ಬೇಕಾದಂಥ ಪರಿಸ್ಥಿತಿ. ಅವ್ರಿಗೆ ರಜಾ ಇಲ್ಲ ಅಲ್ವಾ. ಪಿಂಟು ಬಂದಿದ್ದ, ಅವ್ರಿಗೂ ಇಷ್ಟ ಇತ್ತು ಆಟಾಡಿಸ್ಬೇಕು ಅಂತೆಲ್ಲ. ಬಟ್ ಏನು ಮಾಡೋಕ್ಕಾಗಲಿಲ್ಲ, ಅವರು ಹೋಗಬೇಕು. ಮಧ್ಯೆ ಯಾವಾಗಲಾದ್ರು ರಜಾ ಇದ್ದರೆ ಬರ್ತೀನಿ ಅಂತ ಹೇಳಿದ್ರು. ಇನ್ನೇನು ಮತ್ತೆ ರಾಮಂದ್ರ ಓಪನ್ ಆದಾಗ ಬರಲೇಬೇಕಲ್ಲ ಅವರೆಲ್ಲ. ಆವಾಗ ಬಂದು ಒಂದು 2 ಡೇಸ್ ಇಲ್ಲೇ ಇರ್ತಾರಲ್ಲ, ಆವಾಗ ಆಟಾಡ್ಕೊಂತಾರೆ ಅವನ ಜೊತೆ. ಬಟ್ ಇವರೆಲ್ಲ ಹೋದರೂ ನನಗೆ ಬೇಜಾರಾಯಿತು. ಯಾಕಂದರೆ ನಾನು ಬಂದಾಗ ಎಲ್ಲ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಆಗಲಿಲ್ವಲ್ಲ, ಹೊರ್ಟೋಗ್ಬಿಟ್ರಲ್ಲ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಎಲ್ಲರೂ ಹೋದರು. ಹೋಗಾದ್ಮೇಲೆ ನಾವು ಫ್ರೀ ಆದ್ವಿ. ಎಲ್ಲರೂ ಹೋದರು ಅಂದರೆ ಅತ್ತಿಗೆದಿರು ಅಷ್ಟೇ ಅಲ್ವಾ ಹೊರಗಡೆಯಿಂದ ಬಂದಿದ್ದು. ಅವರಿಬ್ರು ಹೋದರು. ಹೋದಕ್ಕಾದ್ಮೇಲೆ ನಾನು ನಮ್ಮ ಕರುನ ಎಷ್ಟೊತ್ತಿಗೆ ನೋಡ್ತೀನೋ ಅನ್ನಿಸ್ಬಿಟ್ಟಿತ್ತು. ಯಾವಾಗ ಫ್ರೀ ಆಗ್ತೀನಿ, ಹೋಗಬೇಕು, ನನ್ನ ಕರು ನೋಡಬೇಕು ಫಸ್ಟು ಅಂತ ಈಚೆ ಕರ್ಕೊಂಡು ಬಂದ್ರಲ್ಲ. ಹೋಗಿ ನೋಡಿದ ತಕ್ಷಣ ಫುಲ್ ಖುಷಿ ಆಯಿತು. ಇಟ್ಕೊಳ್ಳೋಕೆ ಹೋದೆ, ಅದು ನನ್ನ ಹತ್ರಕ್ಕೆ ಸಿಗಲಿಲ್ಲ. ಫುಲ್ ಜಿಗಿತಾ ಇತ್ತಲ್ವ, ಕಾಲೇನಾದ್ರು ತುಳಿದು ಬಿಡುತ್ತೆ ಅಂತ ನಾನು ಅದನ್ನು ಜಾಸ್ತಿ ಇಟ್ಕೊಳ್ಳೋಕೆ ಹೋಗಲಿಲ್ಲ. ಮತ್ತು
ತುಂಬ ಅಂದರೆ ನಮ್ಮ ಮನೇಲಿ ಎಲ್ಲ ಬರೀ ಗಂಡು ಕರುನೇ ಆಗ್ತಾಯಿತ್ತು. ಇದೇ ಫಸ್ಟ್ ಹೆಣ್ಣು ಕರು ಹಾಕಿದ್ದು. ನೋಡಿ ಖುಷಿ ಆಯಿತು. ಮತ್ತು ನನಗೆ ಪುಟ್ಟ ಪುಟ್ಟ ಕರುಗಳು ಅಂದರೆ ತುಂಬ ಇಷ್ಟ. ಅವು ಕುಣಿಯೋದು, ಜಿಗಿಯೋದು, ಓಡೋದು ಆ ಥರ ಎಲ್ಲ ಮಾಡ್ತದಲ್ಲ, ಅದನ್ನೆಲ್ಲ ನೋಡಿದ್ರೆ ನಂಗೆ ಸಖತ್ ಇಷ್ಟ ಆಗುತ್ತೆ ಕರು ಕಂಡ್ರೆ. ಹ್ಞೂ, ಇವಾಗ ಮುಖ ಎಲ್ಲ ಕಪ್ಪಗಾಗ್ಬಿಟ್ಟೈತೆ ಸ್ವಲ್ಪ. ಏನು ಸ್ಪೆಷಲು? ನೀನು ಕಪ್ಗಾಗಿ ನಿನ್ನ ಮಗಳನ್ನ ವೈಟಿಗೆ ಮಾಡಿದ್ಯಾ? ಮಗ ಅಂದ್ರೆ ಪಕಡ ಮಗ. ಅಯ್ಯಪ್ಪ, ಬಿಡಲ್ಲ ಅಂದ್ಬಿಟ್ಟು ಎದನ್ನೇ ಕಚ್ಕೊಂಡು ಸುಮ್ಮನೆ ಒಂದು ಗಳಿಗೆ ಬಿಡೋದೇ ಇಲ್ವಲ್ಲದ, ಹಚ್ಚಿಗಿಟ್ಕೊಂಡು ಬರ್ ಮಾಡಾಕ್ಬಿಡ್ತಾರೆ. ಇಲ್ಲೇ ಕಟ್ಟಾಕದ ಇವಾಗ ಹಾಲು ಕರಿಬೇಕಾದ್ರೆ ಕಟ್ಟಾಕೊಂಡು ಕರ್ದ್ಬಿಟ್ಟು ಆಮೇಲೆ ಇಲ್ಲೇ ಕಟ್ಟಾಕ್ಬಿಟ್ಟು ಮಣಿ ಕಳತಕ್ಕೆ ಇದು ಮಾಡೋದು. ಯಾಕಂದ್ರೆ ಅಲ್ಲಿ ಹುಚ್ಚ ಹೋಗ್ಕೊಂಡು ಅಲ್ಲಿ ಇದು ಮಾಡ್ತಾರೆ. ನೀನು ಹೊಸದು ನೀನು ಹೊಸಪ, ನಿನಗೆ ನನಗೆ ಗೊತ್ತಿಲ್ಲ. ಕರಿಯ ಏನು ಇಷ್ಟು ಉದ್ದ ಕೊಂಬು ಬೆಳೆಸ್ಕೊಬಿಟ್ಟಿದ್ಯಾ? ನಾನು ಬರೋ ತನಕ ದೊಡ್ಡೋನಾಗ್ಬಿಟ್ಟಿದ್ಯಾ? ಏ ಕರಿ, ಎಷ್ಟು ದೊಡ್ಡೋನಾಗ್ಬಿಟ್ಟಿದ್ಯಲ್ಲ ಕರಿ ನೀನು. ತಗೋ ತಿನ್ನು, ತಗೋ, ಇಲ್ಲಿ ತಗೋ ತಿನ್ನಲ್ವಾ? ಇವಾಗಲೂ ಯಾವ ಟೇಸ್ಟ್ ಇರುತ್ತೆ ಅದನ್ನೇ ನೋಡ್ತೀಯ ಅಲ್ವಾ? ಏ ಹೊಸ್ಬಾ, ನನ್ನ ಫ್ರೆಂಡ್ ಮಾಡ್ಕೊ. ಇನ್ಮೇಲೆ ನಾನೇ ನೀನು ನೋಡ್ಕೊಳ್ಳೋದಿಲ್ಲ ಇದ್ದಾಗ. ಕರಿಯ, ಎಷ್ಟು ದೊಡ್ಡವನಾಗ್ಬಿಟ್ಟಿದ್ಯಲ್ಲ ಕರಿಯ ನೀನು. ತಗೋ ತಿನ್ಕೋ, ಇಟ್ಕೋ ಆ ಕಡೆ. ಬಾಯ್. ನಮ್ಮ ಕರಿಯ ಎಷ್ಟು ದೊಡ್ಡವನಾಗ್ಬಿಟ್ಟಿದ್ದಾನೆ ಗೊತ್ತಾ? ತುಂಬ ಚಿಕ್ಕವನಿದ್ದಾಗ ನೋಡಿದ್ದು, ನಾನು ಬರೋ ತನಕ ದೊಡ್ಡವನಾಗ್ಬಿಟ್ಟಿದ್ದಾನೆ. ಇವಾಗ ಪಿಂಟುಗೆ ಎಲ್ಲ ಮುಯಿ ಮಾಡಿದರು ಬಂದು. ಸೊ ಅದನ್ನೆಲ್ಲ ಕೌಂಟ್ ಮಾಡಿ ಎಲ್ಲನೂ ಅವ್ನ ಗೋಲ್ಕುಕ್ಕೇ ಹಾಕ್ತಾಯಿದ್ದೀನಿ. ಮತ್ತು ಅವನಿಗೆ ಬಂದಿದ್ದು ಗೋಲ್ಡ್ ಗಿಫ್ಟು ಅದನ್ನು ತೋರಿಸ್ತಿದ್ದೀನಿ. ಮತ್ತು ಅವನಿಗೆ ಎಷ್ಟು ಮುಯಿ ಬಂದಿತ್ತು ಅಂತಲೇ ಹೇಳ್ತೀನಿ. ಅವನಿಗೆ ನಮ್ಮ ದೊಡ್ಡದಕ್ಕೆ ಮತ್ತು ಚಿಕ್ಕದಕ್ಕೆ ಇಬ್ಬರೂ ರಿಂಗ್ ಗಿಫ್ಟ್ ಮಾಡಿದರು ಪಿಂಟುಗೆ. ಇದು ಬಂದು ಚಿಕ್ಕದಕ್ಕೆ ಮಾಡಿರೋದು ರಿಂಗು, ಇದು ನಮ್ಮ ದೊಡ್ಡದಕ್ಕೆ ಮಾಡಿದ್ದು ರಿಂಗ್ ಗಿಫ್ಟನ್ನ. ಪಿಂಟುಗೆ ಮನೆಗೆ ಬರ್ತಿದ್ದಂಗೆ ಗೋಲ್ಡು, ಅಲ್ಲಿ ನಮ್ಮ ಮನೇಲೂ ಗೋಲ್ಡ್ ತೊಗೊಟ್ಟಿದ್ದಾರೆ, ಇಲ್ಲೂ ಗೋಲ್ಡ್ ತೊಗೊಟ್ಟಿದ್ದಾರೆ. ಸೊ ಅದನ್ನೆಲ್ಲ ತೋರಿಸ್ತಾ ಇದ್ದೆ, ಯಾರೂ ನೋಡಿರಲಿಲ್ಲ ಅಲ್ವಾ ಮನೇಲಿ, ಅದಕ್ಕೋಸ್ಕರ ಅವನಿಗೆ ಎಲ್ಲನೂ ಎಲ್ಲರಿಗೂ ತೋರಿಸ್ತಿದ್ದೆ. ನೋಡಿ ಇದು ಅದಕ್ಕೆ ಮಾಡಿಸ್ಕೊಟ್ಟಿದ್ದಂತ. ಇದು ನಮ್ಮ ಮನೇಲಿ ಮಾಡಿಸಿರೋ ಚೈನು ಪಿಂಟುಗೆ. ರಿಂಗ್ ಹಾಕಿದ ಟೈಮಲ್ಲಿ ಎಲ್ಲ ಬ್ಯುಸಿ ಇದ್ದರು. ಸೊ ಅದಕ್ಕೋಸ್ಕರ ಯಾರು ಮಾಡಿಸಿದ್ದು ಏನು ಅಂತ ಹೇಳಿ ಆಮೇಲೆ ತೋರಿಸ್ತಾ ಇದ್ದೆ ಎಲ್ಲರಿಗೂ. ನಮ್ಮ ಮನೇಲಿ ಮಾಡಿದ್ದು, ಇಲ್ಲಿ ಮಾಡಿದ್ದು, ಗೋಲ್ಡ್ ಗಿಫ್ಟು, ಸಿಲ್ವರ್ ಎಲ್ಲನೂ ತೋರಿಸ್ತಾ ಇದ್ದೆ. ಮುಯಿ ಎಷ್ಟಾಯಿತು ಅಂದರೆ 3000 ಆಯಿತು. ನಾವು ಕರೆದಿದ್ದು ಸ್ವಲ್ಪ ಜನ ಅಲ್ವಾ, ಮತ್ತು ಎಲ್ಲ ಇಲ್ಲಿ ಅಕ್ಕಪಕ್ಕ ಇರೋರೇನೆ, ಫ್ಯಾಮಿಲಿ ಯಾರನ್ನೂ ಕರೆದಿರಲಿಲ್ಲ. ಸೊ ಅದನ್ನೆಲ್ಲ ಕೌಂಟ್ ಮಾಡಿ ಪಿಂಟುದು ಗೋಲ್ಕುಕ್ಕೇ ಎಲ್ಲ ಅಮೌಂಟನ್ನು ಹಾಕ್ತೆ. ಏಕೆಂದರೆ ಲಾಸ್ಟ್ ಪಿಂಟುಗೆ ಏನಾದ್ರು ಮಾಡಿಸ್ಬೇಕಂತ ಹೇಳಿದ್ನಲ್ಲ, ಅದಕ್ಕೋಸ್ಕರ. ಸೊ ಅವನಿಗೆ ಇದ್ರ ಜೊತೆಗೆ ಒಂದು ಬಟ್ಟೆ ಗಿಫ್ಟ್ ಮಾಡಿದರು, ಡ್ರೆಸ್ಸನ್ನ ಪಿಂಟುಗೆ. ಇವರು ನಮ್ಮ ದೊಡ್ಡ ಮಾವನ ಮನೆಯವರು ಗಿಫ್ಟ್ ಮಾಡಿದ್ದು ಪಿಂಟುಗೆ ಹೊಸ ಡ್ರೆಸ್ ಇದು. ಪಿಂಟುದೇ ಸರಿ, ಹೊಸ ಡ್ರೆಸ್ ಮೇಲೆ ಹೊಸ ಡ್ರೆಸ್ಗಳು ಬರ್ತಾನೆ ಇದೆ. ಅವನಿಗೆ ಆ್ಯಕ್ಚುಲಿ ಜಾಸ್ತಿ ಡ್ರೆಸ್ಗಳಿರೋದು. ನಾವು ತೊಗೊಟ್ಟಿರೋದಕ್ಕಿಂತ ನೋಡೋಕ್ಕೆ ಬಂದಾಗ ಎಲ್ಲರೂ ಕೊಟ್ಟಿದ್ದಾರಲ್ಲ, ಅದೇ ಜಾಸ್ತಿ ಇದೆ ಅವನ ಹತ್ರ ಡ್ರೆಸ್ಗಳು. ಮತ್ತು ಇನ್ನೂ ಸ್ವಲ್ಪ ಶಾಪಿಂಗ್ ಮಾಡಬೇಕು. ಎಲ್ಲ ತಂದುಕೊಟ್ಟಿರೋದೆಲ್ಲ ಗ್ರ್ಯಾಂಡ್ ಡ್ರೆಸ್ ಇದೆ. ಅವನಿಗೆ ಸಿಂಪಲ್ಲಾಗಿರೋ ಟೀ ಶರ್ಟ್ಗಳು, ಚಡಿಗಳು ಈ ಥರ ತೊಗೊಂಡು ಬರಬೇಕು ಅವನಿಗೆ. ನೈಟು 10 ಆಗಿತ್ತು. ಮತ್ತು ಎಲ್ಲ ಮೀಟಿಂಗ್ ಸೇರುವಂಗೆ ನಮ್ಮ ದೊಡ್ಡ ಮಾವನ ಮನೆ, ಚಿಕ್ಕ ಮಾವನ ಮನೆ, ಮಹಾದೇವಕ್ಕ ಮನೆ ಎಲ್ಲರೂ ಬಂದು ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಪಿಂಟು ಜೊತೆ ಆಟಾಡ್ತಾ ಎಲ್ಲರೂ ಕೂರಿಸ್ಕೊಂಡು ಪಿಂಟುನ ಮಾತಾಡಿಸ್ತಾ ಇದ್ದರು. ಅವರೆಲ್ಲ ಹೋದ್ಮೇಲೆ ನಾವು ಮಲ್ಕೊಳ್ಳೋ ಟೈಮಲ್ಲಿ ಪಿಂಟುಗೂ ನನಗೂ ಅಮ್ಮ ದೃಷ್ಟಿ ತೆಗ್ದಾದ್ಮೇಲೆ ನಾನು ಪಿಂಟು ಇನ್ನೂ ಮಲ್ಗೆ ಇರಲಿಲ್ಲ ಪಿಂಟು. ಸೊ ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.